ಏನ್ ದೇವ್ರ ಧ್ವನಿ ಕೊಟ್ಟದ ಒಳ್ಳೆ ಒಂದು ಆನೆ, ಆ ದೊಡ್ಡ ಒಂದು ಐರಾವತದಂಗ ವಾಯ್ಸ್. ಮೂವತ್ತು 40 ವರ್ಷದಾಗಿ ಯಾರಿಗೂ ಒನ್ಸ್ ಮೋರ್ ಬಿದ್ದಿಲ್ಲ. ಒನ್ಸ್ ಮೋರ್ ಅಂತಕೊಂಡು ಹೇಳಿ ನನಗೆ ದಾನ ದಾನ ಮೋದಿ ದಾನ ದಾನ ನಾ ಇವತ್ತಿಗೆ ಏನಾದರೂ ಈ ಲೆವೆಲ್ ಇರಿಗೆ ಅವ್ರ ಕಾಂಟ್ರಿಬ್ಯೂಷನ್, ಅವ್ರ ಕೋಆಪರೇಷನ್ ಮತ್ತು ಕುಟುಂಬದ ಆಶೀರ್ವಾದ. ಯಾರಾದರೂ ನಮ್ಮ ಆನಂದವನ್ನು ಹಂಚ್ಕೋತೀವಿ, ದಯವಿಟ್ಟು ತೊರೆಯವರೇ 1 ಗಂಟೆ ಬಂದು ಹಾಡ್ರಿ, ದಯವಿಟ್ಟು ಹೋಗಿ ಹಾಡ್ತೀವಿ. ಭಗವಾನ್ ನಾವು ದುಡ್ಡಿಗೋಸ್ಕರ ಹಾಡಲೇ ಇರೋದ್ರಿಂದ ಎಲ್ಲೋ ಕಡೆ ದುಡ್ಡು ಬರಲ್ಲ ಅಂತ ದುಃಖ ಆಗೋದಿಲ್ಲ. ದೇವರಿಂದ ನನ್ನ ಕಡೆ ಕೊಡುತ್ತಾನೆ. ಲೈಫಲ್ಲಿ ಸಂಗೀತದಿಂದ ಅಂತೂ ಇನ್ನೂವರೆಗೂ ನನಗೆ ಎಂದೆಂದು ಕನಸು ಮನಸ್ಸಿನಲ್ಲಿ ಅನ್ಯಾಯ ಆಗಿದೆ, ಅನ್ಯಾಯ ಆಗಬಹುದು ಅಂತೆಲ್ಲ ಬರ್ಲಿಕ್ಕೆ ಸಾಧ್ಯನೇ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನೆಯ. ಸರ್, ನೀವು ಪಂಡಿತ್ ಭೀಮಸೇನ್ ಜೋಶಿಯನ್ನು ಭಾಳ ಹತ್ತಿರದಿಂದ ನೋಡೋರು, ಅಫ್ಕೋರ್ಸ್ ಶಿಷ್ಯರು ಅಂದ್ಬಿಟ್ಟು. ನಾನು ಯಾವಾಗಲೂ ಅನ್ನಿಸ್ತಾ ಇರುತ್ತೆ, ಅವರು ಹಾಡೋ ರೀತಿ, ಅವರ ಮ್ಯಾನರಿಸಮ್ಸ್, ಏನೇ ಮಾಡಿದ್ರು ಆ ವಾಯ್ಸ್ ಮಾತ್ರ ಹಂಗೇ ಇರೋದಿಲ್ಲ ಸರ್. ಹೌದು, ಅದ್ರದ್ದು ಹೇಗೆ ಅಂತ ಅವ್ರ ತಲೆ ಬಗ್ಗಿಸ್ಲಿ ಮೇಲೆತ್ಲಿ ಏನೋ ಮಾಡಲಿ. ಭೀಮಸೇನ್ ಜೋಶಿ ಅವ್ರ ಮನೆ ಅಡ್ರೆಸ್ ಹಾಡಿದ್ರು 10,000 ಜನ ಕೂತೋಂಗಿ ಜನ. ಯಾಕಂದರೆ ಅವ್ರ ಹತ್ರ ನಾ ಸ್ಪೆಷಾಲಿಟಿ, ಎಲ್ಲ ಗವಾಯಿಗಳು ಭಾಳ ದೊಡ್ಡವರು, ಅದರಲ್ಲಿ ನಾ ಡಿಫ್ರೆನ್ಸಿಯೇಟ್ ಮಾಡ್ತಾ ಇಲ್ಲ. ಆದ್ರೆ ನಮ್ಮ ಗುರುಗಳ ಬಗ್ಗೆ ನಮಗೆ ಸ್ವಲ್ಪ ಜಾಸ್ತಿ ಗೊತ್ತು. ಹೌದು ಹೌದು ಹೌದು. ಯಾಕಂದ್ರೆ ನಾವು ಅದನ್ನು ಇಂಬೈಬ್ ಮಾಡಬೇಕಾಗತ್ತೆ. ಅದು ಅರ್ಥ ಆಗ್ಲಿದ್ರೆ ಇಂಬೈಬ್ ಮಾಡ್ಲಿಕ್ಕೆ ಬರೋಲ್ಲ. ಅದಕ್ಕೆ ಒಂದು ನಾನು ಅವ್ರ ಹತ್ರ ನೋಡಿದರೆ ಸ್ವರಪ್ರಧಾನ್ಯ ಸಂಗೀತ ಅವ್ರದ್ದು, ಶುದ್ಧ ಆಕಾರ, ಕಳ್ಳಧ್ವನಿ ತೆಗಿತಿದ್ದಿಲ್ಲ. ಏನು ದೇವ್ರ ಧ್ವನಿ ಕೊಟ್ಟದ ಒಳ್ಳೆ ಒಂದು ಆನೆ, ಆ ದೊಡ್ಡ ಒಂದು ಐರಾವತದಂಗ ವಾಯ್ಸ್. ಅದೇ ಮತ್ತು ಇನ್ನೊಂದಂದರೆ ಅವ್ರು ಸ್ಟೇಜ್ ಮೇಲೆ ಹೋದ ತಕ್ಷಣ ತಮ್ಮಷ್ಟಕ್ಕೆ ತಾವು ಹಾಡಿದ್ರು ಕೂಡ ಕಾನ್ಸ್ಟೆಂಟ್ ಟಚ್ ವಿತ್ ದ ಆಡಿಯನ್ಸ್. ಒಂದು ಸ್ವರದಿಂದ ಇನ್ನೊಂದು ಸ್ವರ ಶಿಫ್ಟ್ ಮಾಡಿದ್ರು ಕೂಡ ಪೀಪಲ್ ಈಸ್ ಟು ಟ್ರಾವೆಲ್ ವಿತ್ ಹಿಮ್. ಅವ್ರನ್ನ ತೊಗೊಂಡು ಹೋಗುವಂಥ ಶಕ್ತಿ ನಮ್ಮ ಭೀಮಸೇನ್ ಜೋಶಿ ಅವರಿಗೆ. ಅದು ಯಾರೋ 80 ವರ್ಷ ಮುಂದಕ್ಕೆ ಇರಲಿ, ಅಯ್ಯೋ ನಮ್ಮ ಭೀಮೋ ಹಾಡ್ತಾನಪ್ಪ ನಾನು ಕೇಳಬೇಕು ಅನ್ನೋದು. ಅಂದರೆ ಹಿಂಗೆ ಅಂದರೆ ಎಲ್ಲ ಲೆವೆಲ್ಲಿಗೂ ಅವರು ಇವತ್ತು ನೋಡ್ರಿ, ಎಲ್ಲೇ ಒಂದು ಕಡೆ ಭೀಮಸೇನ್ ಜೋಶಿ ಅವರು ಎಲ್ಲೋ ಒಂದು ರಸ್ತೆದಾಗ ಕೇಳಿದ್ವಿ ಅಂದರೆ ಒಂದು ಹೋಗೋ ಸ್ಲೋ ಆಗುತ್ತೆ. ಅಷ್ಟು ಅವರ ಧ್ವನಿಯಲ್ಲಿ, ಸಂಗೀತದಲ್ಲಿ ಅದನ್ನು ಹಣ್ಣು ಮಾಡಿ ಏನು ದಿವ್ಸಕ್ಕೆ 15-16 ತಾಸು ಪ್ರಾಕ್ಟೀಸ್ ಮಾಡಿ ಎದಕ್ಕೆ ಮಾಡಿದ್ದಾರೆ ಸರ್. ಅವರು ಇತ್ತಿತ್ತಲಾಗ ಅವ್ರು ದುಡ್ಡು ಬಂದಿರ್ಬೋದು, ಅವಾರ್ಡ್ ಬಂದಿರ್ಬೋದು, ಅವರು ಮಾಡೋ ಮತ್ತು ಟಿಕೆಟ್ಲೆಸ್ ಟ್ರಾವೆಲ್ ಮಾಡಿ ಹಾಡೋ ಸಂಗೀತ ಕಲ್ತವ್ರು. ಬಡತನ ಅಂಥವ್ರಿಗೆ ನನಗನ್ನಿಸ್ತವ್ರು ಮ್ಯಾಮೆ, ಬಡತನ ಅಂಥದ್ದು ದೊಡ್ಡ ಶ್ರೀಮಂತಿಕೆ ಅದು. ಹಂಗೆ ಅಂದರೆ ಹಂಗೆ ತಗ್ಗಿ ಬಗ್ಗೆ ನಡೀಲಿಕ್ಕೆ ಅದೊಂದು ದೊಡ್ಡ ಇದು ಸರ್. ಅಲ್ಲ, ಅದು ಅದನ್ನು ಅವರು ಪಾಸಿಟಿವ್ ಆಗಿ ಎನರ್ಜಿ ತಗೊಂಡು, ಏನು ಗುರುಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹೊಟ್ಟೋದ್ರು. ಹಾಡಿದಾಗ ಅಲ್ಲಿ ಒಂದು ಅಭಂಗನೂ ಮರಾಠಿ ಅಭಂಗ ಹಾಡಿದೆ. 30-40 ವರ್ಷದಾಗಿ ಯಾರಿಗೂ ಒನ್ಸ್ ಮೋರ್ ಬಿದ್ದಿಲ್ಲ. ಒನ್ಸ್ ಮೋರ್ ಅಂತಕೊಂಡು ಹೇಳಿ ನನಗೆ ಒನ್ಸ್ ಮೋರ್ ಬಿತ್ತು. ಸವೇಗ 15,000 ಜನ, ದೊಡ್ಡ ಫೆಸ್ಟಿವಲ್. ಆಮೇಲೆ ಗುರುಗಳ ಸ್ಟೇಜಿಗೆ ಬಂದು ಹೇಳಿದರು, ಅವಾಗ ಎಷ್ಟು ಟೈಮ್ ಕೊಟ್ಟದ, ಅವ ಹಾಡಿದಾನ, ಚಲೋ ಹಾಡಾನ, ನಿಮಗೆಲ್ಲ ಇಷ್ಟ ಆಯಿತು, ಒನ್ಸ್ ಮೋರ್ ಅಂತ ಹೇಳಿಬಿಡ್ರಿ, ಟೈಮ್ ಇರೋದಿಲ್ಲ ಇಲ್ಲೇ ಅಂತಕೊಂಡು ಹೇಳಿ ಮರಾಠಿ ಒಳಗೆ ಹೇಳಿದ್ರು. ಕಾಂಚಾ ಗಾಯನ ತುಂಬ ಭಾರ ಅವಳೇನಾ ತನ ಬಲ್ವಾ, ಇನ್ನೊಮ್ಮೆ ನೀವು ಕರೀರಿ. ಈಗೆಲ್ಲ ಅವ್ನಿಗೆ ಏನು ಟೈಮ್ ಕೊಟ್ಟಿದ್ದಾನೆ, ಅವ ಹಾಡಿದ್ದಾನೆ, ಚಲೋ ಹಾಡಿದ್ದಾನೆ, ನಿಮಗೆಲ್ಲ ಆನಂದ ಆಗಿದೆ ಅಂತ ಗುರುಗಳು ಸ್ಟೇಜಿಗೆ ಬಂದು ಮೈಕನಾಗ ಹೇಳಿದ್ದು ಇವೆಲ್ಲ. ಆಮೇಲೆ ಒಂದು ಕೆಲವೆಲ್ಲ ಸಂಗೀತ ಭಾಳ ವಿಚಿತ್ರ ಇತ್ತು. ಇಲ್ಲಿ ಇದ್ರಾಗ ರಾಮಕೃಷ್ಣ ಅವ್ರದ ಪ್ರೋಗ್ರಾಮ್ ಇತ್ತು ಆಕಾಶವಾಣಿಲಿ. ಅಲ್ಲ, ಗುರುಗಳದ ಪ್ರೋಗ್ರಾಮ್ ಇತ್ತು. ಎಲ್ಲಿ? ಭೀಮಸೇನ್ ಜೋಶಿ ಅವ್ರದ್ದು, ರಾಮಕೃಷ್ಣ ಆಶ್ರಮದ.
3 ತಾಸು ಪ್ರೋಗ್ರಾಮ್ ಆಯ್ತು. ಇಲ್ಲ ಇಲ್ಲೇ ಬೆಂಗಳೂರಲ್ಲಿ ಬೆಂಗಳೂರು ಬಸವನಗುಡಿ ದೊಡ್ಡ ಹಾಲ್ ಇದೆ ಅಲ್ಲ ನೋಡ್ರಿ. ಹೌದೌದು. ಪ್ರೋಗ್ರಾಮ್ ಆಯಿತು. ಭೈರವಿ ಹಾಡು ಮುಗಿಸಿದ್ರು. ಅಲ್ಲಿ ಅವ್ರ ಸ್ವಾಮೀಜಿ ಏನಂದ್ರು, ನಮ್ಮಲ್ಲಿ ಒಂದು ಮಂಗಳ ಹಾಡ್ಬೇಕಂತಿರುತ್ತೆ, ಅದಕ್ಕೆ ಮಂಗಳ ಹಾಡಿದ್ರೆ ಒಂದು ಮುಕ್ತಾಯ ಅಂತೇಳಿ ಗುರುಗಳು ನಮಗೆಲ್ಲ ಶಾಸ್ತ್ರೀಯ ಸಂಗೀತವ್ರಿಗೆ ಭೈರವೇನೇ ಮಂಗಳ, ಅದರಿಂದನೇ ಮುಗಿಸ್ತಾ ಇದ್ರು. ಅದರ ದೇವರ ನಾಮ ಇರ್ಬೋದು, ಅಭಂಗ ಇರ್ಬೋದು, ನಾಟ್ಯ ಸಂಗೀತ ಇರ್ಬೋದು, ಒಟ್ಟು ಭೈರವಿಯಲ್ಲಿ गिरधारी मुरारी रंग उड़ावत भर पिचकारी. ಸೊ ಭೈರವಿ ಹಾಡಿಬಿಟ್ಟೇನಿ, ಮತ್ತೆ ಇಲ್ಲಿ ಮಂಗಳ ಬರ್ತದಂತ. ಆಮೇಲೆ ಗುರುಗಳು ಕೇಳಿದ್ರು, ತೊರ್ವಿ ನಿನಗೇನು ಮಂಗಳ ಪಂಗಳದ ಏನೋ ಒಂದು ಹಾಡಿದ್ರೆ ಹಾಡ್ರಿ ಅಂತ. ಗುರುಗಳು ಹಾಡಿದ ಮೇಲೆ ಹಾಡ್ಲಿಕ್ಕೆ ಸಾಧ್ಯ ಇದೆಯಾ? ಏನಾರು ಒಂದು ಹಾಡು ಬಿಟ್ಟು ಎಲ್ಲ ಅವ್ರವ್ರು ತಬರಾದ್ರು ಮುಚ್ಚಿಕೊಂಡು ಮುಚ್ಚಿದ್ರು. ತಿರ್ಗಾ ಎಲ್ಲ ಓಪನ್ ಮಾಡಿ ಏನಾರು ಒಂದು ನಿತ್ಯ ಶ್ರೀತಿಥೆ, ನಿತ್ಯ ಮಂಗಲ, ಸದ್ಗುರು ಜೊತೆ ನಿತ್ಯ ಸೋಹಳ ಅಂತ ಒಂದಿದೆ. ಅದನ್ನು ಅಲ್ಲ, ಅದು ಭೈರವಿ ಒಳಗೆಲ್ಲ ಗುರುಗಳಂತ ಯಾವ ರಾಗದಾಗ ಬರ್ತದೆ, ಮಂಗಳ ಶಬ್ದ ಇಂಪಾರ್ಟೆಂಟ್ ಇಲ್ಲಿ, ನಿತ್ಯ ಮಂಗಲ ಅಂತ. ಅದನ್ನು ಅಂದರೆ ಗುರುಗಳು ಹಾಡಿದ ಮೇಲೆ ಆಡೋ ಪ್ರಸಂಗ ಹಿಂಗೆ ಅದೊಂದು ದೊಡ್ಡದು, ಭಾಳ ದೊಡ್ಡ ಫಜೀತಿ. ಯಾವಾಗಿಂದ ಪಾಠ ಶುರು ಮಾಡಿದ್ವಿ ಸರ್? ಅಂದರೆ ಶಿಷ್ಯರಿಗೆ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಬಹುಶಃ ಧಾರವಾಡದಾಗಿದ್ದಾಗ ಒಬ್ಬೊಬ್ಬರು ಬರ್ತಿದ್ರು, ಅವರು ಬೆಂಗಳೂರು ಬಂದರು, ಅಮೃತಾ ದೇಶಪಾಂಡೆ ಅಂಥೇಳಿ. ಆಮೇಲೆ ಇಲ್ಲಿ ಬಂದ ಮೇಲೆ ನಮ್ಮ ಸಂಗೀತಕ್ಕೆ ನಾನು ಅಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ತಿದ್ನಲ್ಲ, ಹೀಗಾಗಿ ಜನಗಳು ನಾನು ಗುರುತಿಡಿದು ನಮ್ಮ ಮನೆಗೆ ಬಂದು ಅಡ್ರೆಸ್ ತೊಗೊಂಡು ನಾ ಸಂಗೀತ ಕಲಿಯೋದಂದರೆ ಮೊದಲೇ ಮಾತ್ರ ಹೊಟ್ಟೆ ಸಾಲ ಕಲಿಸೋದಿಲ್ಲ. ಅವ್ರ ಸಂಗೀತ ಅವ್ರ ಹತ್ರ ಅದು ಬರುತ್ತೆ, ಇವ್ರ ಹತ್ರ ಇದು ಇದೆ, ಪೊಟೆನ್ಷಿಯಲ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಇದ್ದವ್ರಿಗೆ. ಹೀಗಾಗಿ ಐ ಆಮ್ ಸೋ ಫಾರ್ಚುನೇಟ್, ನನಗೆ ಒಳ್ಳೆ ಹುಡುಗರು ಸಿಕ್ಕರು. 1979 ಬಂದೆ, 79 81 ಇವನ್ ಗುರುಗಳು ನಿಮ್ಗೆ ಕೆಲಸ ಬೇಗಲೇ ಸಿಕ್ಬಿಡಿದೆ, 21 ವರ್ಷಕ್ಕೆಲ್ಲ ಸಿಕ್ಬಿಡ್ತು. 79 ನಾ ಇದಾಗಿದ್ದೆ, ಆಫೀಸರ್ ಆಗಿದ್ದೆ. 70 ಸೆಪ್ಟೆಂಬರ್ ನಾನು ಜಾಯ್ನ್ ಆಗಿದ್ದೆ ಕ್ಲಾರ್ಕ್ ಅಂತ. 79 ಆಫೀಸರ್ ಆಗಿದೆ. ಆಫೀಸರ್ ಆಗಿ ಬೆಂಗಳೂರು ಪೋಸ್ಟಿಂಗ್ ಬಂದ ನನಗೆ. ಸೊ ಇಲ್ಲಿ ಎಲ್ಲ IAS ಹುಡುಗರು ಭಾಳ 30 ವರ್ಷ ಕರೆಕ್ಟ್, 48 ಬಂದ್ರಿ ನೀವು. IAS ಒಳಗೆ ತುಂಬ ಅಂದರೆ IAS ಇದ್ರೆ ಒಂದು ಮಿನಿ ಭಾರತ. ಅದು ಬಿಹಾರದಿಂದ ಜನ ಇರ್ತಾರೆ, ಬೆಂಗಾಲಿಂದ ಇರ್ತಾರೆ, ಮಹಾರಾಷ್ಟ್ರ ಅವರೆಲ್ಲ. ನಾ ಅಲ್ಲೇ ಮಲ್ಲೇಶ್ವರಂದಾಗ ಇದ್ದಿದ್ದರಿಂದ ರಾಜಾಜನಗರ ಸೆಕೆಂಡ್ ಸ್ಟೇಜ್, ಹಿಂಗಾಗಿ ಅವ್ರವ್ರ ಪರಿಚಯ ಆಗೇ ನಂಗೆ ಕಲಿಕ್ಕೆ ಸುಮಾರು ಹುಡುಗರು 5-6 ವರ್ಷ ಕಲ್ತಾರೆ. ಆಮೇಲೆ ಹಾಗೆ ಬೆಳ್ಕೋತ ಹೋಗಿ ಒಂದು 20-25 ಸ್ಟೂಡೆಂಟು. ಇನ್ನೂವರೆಗೂ ಒಂದು ಸ್ಟೂಡೆಂಟು ಸೆಕೆಂಡ್ ಅಟೆಂಪ್ಟ್ ಇಲ್ಲ ಆಡಿಷನ್, ಫಸ್ಟ್ ಅಟೆಂಪ್ಟೇ ಪಾಸ್ ಆಗಿದ್ದು. ನೀವು ಬೆಂಗಳೂರಿನಲ್ಲಿ ಬಂದು ಈ ಗುರುವಾಗಿ ತುಂಬ ಹೆಸರು ಮಾಡಿದ್ದೀರ. ಸುಮಾರು ಜನ ನಾನು ಶಿಷ್ಯರನ್ನ ಕೇಳಿ, ನಾನು ಹೆಸರು ಹೇಳ್ತಾ ಹೋದರೆ ಎಷ್ಟೋ ಜನ ಬಿಟ್ಬಿಡ್ತೀವಿ. ಸೊ ನೀವೇ ಹೇಳಿದ್ರಿ ಸುಮಾರು ಜನ ಇದ್ದಾರೆ, ತುಂಬ ಖುಷಿಯಾಗುತ್ತೆ ಅವ್ರು ಹಾಡು ಅಂದರೆ. ಏನಪ್ಪ ಅಂದರೆ ಇರೋ ಸಂಪ್ರದಾಯನ ಉಳಿಸ್ಬೇಕು ನಾವು. ಹೌದು, ಹೊಸದಾಗಿ ಸಂಪ್ರದಾಯ ಶುರು ಮಾಡಿ ಇರೋದನ್ನು ಹಾಳು ಮಾಡಿ ಹೊಸದನ್ನು ಹಾಳು ಮಾಡೋ ಬದಲು, ಅದು ನೀವು ಹೇಳಿದ್ದು ತುಂಬ ಇದು ಸಂಪ್ರದಾಯಬದ್ಧ ಶಾಸ್ತ್ರೀಯ ಸಂಗೀತ. ಕೆಲವರಿಗೆ ಹೇಳ್ಬೋದು ಇಲ್ಲಪ್ಪ ಸಿನಿಮಾ ಸಂಗೀತ ಹಂಗೆ ಅಂದೆ, ಆದರೆ ಇದು ಈ ಕೊಡೋ ಸುಖನೇ ಇದೆ ಬೇರೆ. ಹೋಳಿಗೆ ಊಟ, ಕಡಿಮೆನ ಊಟ ಬೇರೆ, ಕೋಸಂಬರಿ ಊಟ ಬೇರೆ. ಹೌದೌದು, ಖಂಡಿತ. ಹೋಳಿಗೆ ಊಟ ಅಂದ್ರೆ ಹೋಳಿಗೆ ಊಟ, ಶಾಸ್ತ್ರೀಯ ಸಂಗೀತ ಫಸ್ಟ್ ಕ್ಲಾಸ್. ಬರೀ ಚಿತ್ರಾನ್ನದ ಊಟ ಬೇರೆ ಇರ್ತದೆ. ಹೌದೌದು, ಎಲ್ಲ ಇದೆ, ಎಲ್ಲವೂ ಸಂಗೀತನೇ. ಹೌದು, ಆದರೆ ಮೂಲವಾಗಿ ಶಾಸ್ತ್ರೀಯನ ನಾವು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಶಾಸ್ತ್ರೀಯ ಅಂದ್ರೆ ಸರ್ ನನಗೆ ಬರೀ ಗ್ರಾಮರ್ ಅಂತ ನನಗೆ ಅನ್ಸೋದಲ್ಲ. ಶಾಸ್ತ್ರೀಯತೆ ಅಂದ್ರೆ ರುಚಿ ಬೇರೆ. ಹೌದು, ಸ್ವರದಲ್ಲಿ ಸ್ವರ ತೆಗಿಬೇಕು, ಲಯದಲ್ಲಿ ಲಯ ತೆಗಿಬೇಕು. ಹಿಡ್ದೇನೋ ಒಂಥರ PhD ಲೆಕ್ಕ ಅದು. ಹಿಂಗಾಗಿ ಬರೀ ಸ್ವಲ್ಪ ಮಟ್ಟಿಗೆ ವ್ಯಾಕರಣ ತಿಳಿದೇ ಇರಬೇಕು, ಬೇಕೇ ಬೇಕು. ವ್ಯಾಕರಣ ಇಲ್ಲದ್ರೆ ಹೆಂಗ? ಇಲ್ಲ ಅಂದ್ರೆ ಅದು ಲಿಬರಲ್ ಆಗಿಬಿಡುತ್ತೆ, ಎಲ್ಲ ಕ್ರೊಮ್ಯಾಟಿಕ್ ಆಗಿಬಿಡುತ್ತೆ. ಯಾಕಂದ್ರೆ ನೀವು ಇವತ್ತು ಹಾಡಿದ್ದನ್ನ ಸೇಮ್ ರಾಗ ನಾಳೆ ಹಾಡಿದ್ರೆ ಬೇರೆ ಅನ್ಸುತ್ತೆ, ನಾಡ್ದಾದ್ರೆ ಬೇರೆ ಅನ್ಸುತ್ತೆ. ಯಾಕಂದ್ರೆ ಪ್ರತಿಯೊಂದು ಕಾನ್ಸರ್ಟು ನಮ್ಮ ಪರೀಕ್ಷಾ ಅಂದ್ರೆ ಅದೊಂದು ಎಕ್ಸಾಮ್. ಆಡಿಯನ್ಸ್ ಕೂತಾಗಲೇ ವಾ ಕ್ಯಾ ಬಾತ್ ಅಂತ ಹುಡುಗ ಜನ ಆನಂದ ಪಟ್ರೆ ಹಿಂಗೆ ಪ್ರತಿಯೊಂದು ಸ್ಟೇಜಿಗೆ ಗೆದಿಬೇಕು ನಾವು. ಅದ್ರ ಮೇಲೆ
ಅದು ತಯಾರಿ ಹಂಗಿರ್ಬೇಡ. 100% ಗ್ಯಾರಂಟಿ ಇಲ್ಲ. ನೆನ್ನೆ ಹಾಡ್ದಂಗೆ ಇವತ್ತು ಹಾಡ್ತೀನಿ ಅಂತ ಹೇಳೋಂಗೆ ಇಲ್ಲ. ಅದೇ ಆಮೇಲೆ ಒಂದು ಹೊಸ ರಾಗನೂ ಮಾಡಿದ್ದೇನೆ ನಾನು. ಹಾಂ, ಭಾರ್ಗವಿ ಅಂತ ಒಂದು ರಾಗ ಮಾಡಿದೆ. ಚೂರು ದಾನ ದಾನ ಬಾಗ ಮೋದಿ ದಾನ ದಾನ ಬಾಗ ಮೋದಿ ದಾನ ದಾನ. ಇದು ಬಾಗೇಶ್ವರಿಗೆ ಹತ್ತಿರ ಇದೆ. ಸಾನಿದ ಮಗ ಗಮ ಪಗ ಧನಿ ರೇ ರೇ ಗಮ ಪಗ ಗಮದ ಮದನಿ ಸಾನಿದ ಮಗ ಗಮ ಪಗ. ಅದ್ರ ಇದ್ರ ಬಾಗೇಶ್ವರಿ ಹಂಗಿದೆ. 2 ಗಾಂಧಾರ ಇದೆ ನೋಡಿ. ಬಾಗೇಶ್ವರಿಗೆ ಒಂದೇ ಗಾಂಧಾರ ಇದೆ, ಇದಕ್ಕೆ 2 ಗಾಂಧಾರ ಇದೆ. ಸೊ ಇದನ್ನು ಭಾರ್ಗವಿ ಅಂತ ಹೆಸರು ನಮ್ಮ ಹುಡುಗರೆಲ್ಲ ಹಾಡ್ತಾರೆ. ಹೀಗಾಗಿ ಅದು ಒಂದು ಪ್ರಯತ್ನ ಮಾಡಿದೆ, ನೋಡಿದ್ವಿ ಹೆಂಗೆ ಅನ್ನಿಸ್ತದೆ ಏನಂತ ಹೇಳಿ. ಸರ್, ಆಮೇಲೆ ನಿಮ್ಮ ಕುಟುಂಬದ ವಿಷಯ ಸರ್. ಸುಮ್ಮನೆ ಮದುವೆ ಯಾವಾಗ ಆಯಿತು? ಕುಟುಂಬದ ಎಲ್ಲರೂ ಹಂಗೆ. ನಾನು ಕೆನರಾ ಬ್ಯಾಂಕಿಗೆ ಹತ್ತಿದ ತಕ್ಷಣ ಒಳ್ಳೆಯ ವರ, ಬ್ಯಾಂಕಿನ ವರ ಅಂತ. ಅವಾಗ ಬ್ಯಾಂಕಿನ ಜಾಬ್ ಅಂದ್ರೆ ವೈಟ್ ಕಾಲರ್. ಅವಾಗ ಕೆನರಾ ಬ್ಯಾಂಕಿನಾಗ ಯಾರ ಮಗ ಏನು ಮಾಡ್ತಾನೆ ಬಿಟ್ಟರು, ಕೆನರಾ ಬ್ಯಾಂಕಿನಾಗ ಅಂತ ಒಳ್ಳೆ ವರ ಅವನು. ಹಿಂಗಾಗಿ ಈ ಕಾಲದಲ್ಲಿ ಯಾರೋ ಹೇಳ್ತಿದ್ರು, ಮುಂಚೆ ಹುಡುಗ ಗೊತ್ತಾಯಿದ್ದಾನೆ ಏನು ಯಾರ ಮನೆ ಏನು ಅವರೇನು ಅಂತ ಕೇಳೋರಂತೆ. ಈಗ ಸಾಫ್ಟ್ವೇರಾ? ಓಕೆ, ಸಾಫ್ಟ್. ಈಗ ಬಿಡ್ರಿ ಅವ್ರದ್ದೆಲ್ಲ ಸ್ಯಾಲ್ರಿ ಸ್ಲಿಪ್ ನೋಡಿ ಮದುವೆ ಆಗ್ತಾರೆ. ಬೋನಸ್ಸು ಸರ್ ಸ್ಲಿಪ್ ಆಗೋದು ಜಾಸ್ತಿ. ನಮ್ಮಲ್ಲಿ ಹೆಂಗಂದ್ರೆ ಬ್ಯಾಂಕಿನ ನೌಕರಿ ಇದ್ದಾನೆ ಅಂತೇಳಿ ನಾಳೆ ಕುಲ್ಕರ್ಣಿ ಅಂತ ನಮ್ಮ ಮನೆ ಹತ್ತಿರ ಇದ್ದರು. ನಮ್ಮ ವೈನಿಯವರು, ನಮ್ಮ ಅಣ್ಣನ ಹೆಂಡತಿಯವರು ಫ್ರೆಂಡ್ಶಿಪ್ ಆಗಿ ನಾರ್ಮಲ್ ಮದುವೆ ನಮ್ಮದು. ನನಗೆ 3 ಜನ ಹೆಣ್ಮಕ್ಳಿದ್ದಾರೆ, ವೀಣಾ, ವಾಣಿ, ಪಲ್ಲವಿ ಅಂತ. 3 ಮಂದಿಗೂ ಸಂಗೀತ ಒಳ್ಳೆ ತಿಳಿತದೆ, ಅನಲೈಸ್ ಮಾಡ್ತಾರೆ. ಆದರೆ ಹಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ತಪ್ಪು ವಿನಾಯಕ್ ತೋರಿ ಅವ್ರದ್ದು ಕಲಿಸ್ಲಿಲ್ಲ. ಯಾಕಂದ್ರೆ ನನಗೆ ನೋಡಿ ಬ್ಯಾಂಕಿನ ನೋಡಬೇಕು, ಹುಡುಗರಿಗೆ ಹೊರಗಿನ ಹುಡುಗರಿಗೆ ಕಲಿಸ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ನಾ ಮುಂದೆ ಹೋಗಬೇಕು, ಅಲ್ಲಿ ಎಲ್ಲ ಕಡೆ ಪ್ರೋಗ್ರಾಮ್ ಕೊಡೋದು. ಹಿಂಗೆ ಮಕ್ಕಳು ನೆಗ್ಲೆಕ್ಟ್, ಸಂಗೀತ ದೃಷ್ಟಿಯಿಂದ ನೆಗ್ಲೆಕ್ಟ್ ಆಗಿದ್ದಾರೆ. ಬಟ್ ನಮ್ಮ ಮನೆಯವರು ನಾನು ಒಬ್ಬ ಮಕ್ಕಳಂತ ತಿಳ್ಕೊಂಡು ನಮ್ಗೆ ಸೇವಾ ಮಾಡಿದ್ದಾರೆ. ಯಾಕಂದರೆ ನಮಗೆ ಎಲ್ಲಿಟ್ಟು ಸರ್ ಟೈಮ್ ಇಲ್ಲ. ಬ್ಯಾಂಕಿಗೆ ಹೋಗ್ಬೇಕು 7 ತಾಸು, ಗುರುಗಳ ಸೇವಾ ಆಗ್ಬೇಕು, ಇದಾಗಬೇಕು. ಹಿಂಗಾಗಿ ನಮ್ಮ ಮನೆಯವರು ಪ್ರಮೀಳಾ ವಿನಾಯಕ್ ತೋರ್ವಿ ಅಂತ, ಅವರು ಭಾಳ ಕಷ್ಟಪಟ್ಟಿದ್ದಾರೆ, ಗುರುವಾರ ಸೇವಾ ಮಾಡಿದ್ದಾರೆ. ಭೀಮಸೇನ್ ಜೋಶಿಯವ್ರ ಮನೆಗೆ ಬಂದಾಗ ಪ್ರತಿ ಸಲ ಭೀಮಸೇನ್ ಜೋಶಿಯವ್ರು ಅಂದರೆ ನಮ್ಮ ಧಾರವಾಡದಾಗ ಇದು ಬೆಂಗಳೂರಿಗೆ ಅವ್ರು ನಮ್ಮ ಮನೆಗೆ ಬರುತ್ತಿದ್ರು. ಒಂದು ಊಟ ನಮ್ಮ ಮನೆಯಲ್ಲಿ ಅವರು ಗುರುಗಳ ಸೇವಾ ತಮ್ಮ ಇದರಿಂದ ಮಾಡಿದ್ದಾರೆ. ಗುರುರಾವ್ ದೇಶಪಾಂಡೆ ಅವರು ನಮ್ಮ ಮನೆಯಾಗಿದ್ದರು, ಅದನ್ನು ಸೇವಾ ಮಾಡಿದ್ದಾರೆ ನಮ್ಮ ಮನೆಯವರು. ಹೀಗಾಗಿ ನಾ ಇವತ್ತಿಗೆ ಏನಾದರೂ ಈ ಲೆವೆಲ್ ಇರಿಗೆ ಅವ್ರ ಕಾಂಟ್ರಿಬ್ಯೂಷನ್, ಅವ್ರ ಕೋಆಪ್ರೇಷನ್ನು ಮತ್ತು ಕುಟುಂಬದ ಆಶೀರ್ವಾದ ಬೇಕು ಸರ್. ಅಣ್ಣ, ತಮ್ಮ, ಅಪ್ಪ, ಅಮ್ಮ ಎಲ್ಲರೂ ನಮ್ಮ ಹುಡುಗ ಚಲೋ ಆಗಲಿ ಎಂಬಂತ ಒಂದು ಆಸೆ ಇದೆ. ನನ್ನ ಗಂಡ ಚಲೋ ಆಡಲಿ, ನಮ್ಮಪ್ಪ ಚಲೋ ಆಡಲಿ ಅಂತ ಅವರ ಕುಟುಂಬದ ಆಶೀರ್ವಾದ ನನ್ನ ಮೇಲಿದೆ. ಈ ರಾಗಗಳ ಬಗ್ಗೆ ಬಂದಾಗ ಸರ್, ನಿಮಗೆ ಬಹಳ ಪ್ರಿಯವಾದ ರಾಗಗಳು ಅಂದರೆ ಸಂಗೀತಗಾರಗೆ ಹಂಗೇನಿಲ್ಲ ಬಿಡಿ, ಈ ತಾಳ ಇಷ್ಟ, ರಾಗ ಇಷ್ಟ ಅಂತ. ಆದ್ರೂ ಏನೋ ನನಗೆ ಈ ರಾಗ ಹಾಡಿದ್ರೆ ನನಗೆ ಖುಷಿ ಅಂತಂದು ಏನಾದರೂ ಇದೆಯಾ? ನನಗೆ ನಂದು ಇದರ ಉತ್ತರ ಬೇರೆ ಥರ ಇದೆ. ಹೆಂಗಂದರೆ ಇವತ್ತು ಸಂಜೆ ಬಂದ ಕಾರ್ಯಕ್ರಮ ಅಂದರೆ 2 ದಿವಸದಿಂದ ನಮ್ಮದು ಮೆಂಟಲ್ ಪ್ರಾಕ್ಟೀಸ್ ಶುರುವಾಗುತ್ತೆ. ಹೌದು, ಅಂತರಂಗ ಅಭ್ಯಾಸ. ನಾಳೆ ಪ್ರೋಗ್ರಾಮ್ ಇದೆ, ಏನು ಹಾಡ್ಬೋದು, ಯಾರ್ಯಾರಿದ್ದಾರೆ, ಎಷ್ಟೊತ್ತು ಹಾಡಬೇಕು, ಆಡಿಯನ್ಸ್ ಹೆಂಗಿದೆ, ಇದು ಎಲ್ಲರೂ ಅಂದರೆ ಎಲ್ಲರೂ ಕ್ಲಾಸಿಕಲ್ ಸೇರೋ ಅಂಥವ್ರು ಇದ್ದಾರೆ ಅಥವಾ ಮೀಡಿಯಮ್ ಕ್ಲಾಸ್, ಇದನ್ನೆಲ್ಲ ನೋಡಿ ನಾವು ಡಿಸಿಷನ್ಗೆ ಬರ್ತೀವಿ. ಮತ್ತು ಆ ದಿವಸ ಬಂದದ್ದು ಮೂಡ್ ಇದೆಯಲ್ಲ, ಅದು ನಮಗೆ ಸೇರೋರಾಗ. ಆ ಮೂಡ್ ಏನು ಕ್ರಿಯೇಟ್ ಆಗತ್ತಲ್ಲ, ಇವತ್ತು ಬಿಯಾಗ ಹಾಡಬೇಕು ಅಂತ ಬಿಯಾಗ ತನಿಸು ಅದು ಬಟನ್ ಆನ್ ಆಗಿಬಿಟ್ಟಿರ್ತದೆ, ಕೂತು ನಿಂತರೆ ಬಿಯಾಗನೇ ಇರ್ತದೆ. ಹೀಗಾಗಿ ಯಾವುದೇ ಒಂದು ರಾಗ ತುಂಬ ಇಷ್ಟ ಅಂದರೆ ಅಂತ ಹೇಳಿ ಕಷ್ಟ, ಆದರೂ ಪ್ರಿಯವಾದದ್ದು ಅಂದರೆ ಫಾರ್ ಎಕ್ಸಾಂಪಲ್ ಯಮನು ಪೂರಿಯ, ಆಮೇಲೆ ಗ್ವಾಲಿಯರ್ ರಾಗದ ಛಾಯಾನಟು, ಬಸಂತು, ಬಹಾರು, ದರ್ಬಾರಿ ಕನ್ನಡ, ಆಮೇಲೆ ಏನು ಅದು ಒಂದು ರಾಗ ಹೇಳೋದು ಕಷ್ಟ. ಯಾಕಂದರೆ ನಾಳೆ ಸಂಗೀತ ನಾನು ಮಿಯಾ ಮಲ್ಲಾರ್ ಹಾಡಬೇಕು, ಮಳೆಗಾಲ ದಿವಸ ಭಾಳ ಸೂಟೇಬಲ್ ಆಗುತ್ತೆ ಅಂತೇಳಿ ಹಿಂಗೆ ಅದು ಋತು ಇದ್ರ ಮೇಲೆ ಬಂದಾಗ ಮೈಂಡ್ ಹಾಗೆ ತಯಾರಾಗುತ್ತೆ.
ನೀವು ಏನೇನು ಪ್ರಾಕ್ಟೀಸ್ ಮಾಡಿರ್ತೀರಿ, ನೀವು ಏನೇನು ಕೇಳಿರ್ತೀರಿ, ಏನೇನು ಕೇಳಿ ಕಲ್ತಿರ್ತೀರಿ ಎಲ್ಲ ನಿಮ್ಮ ಮುಂದೆ ಬರುತ್ತೆ ಸರ್. ಅದು ಅಷ್ಟು ಪೊಟೆನ್ಷಿಯಲಿಟಿ ನಿಮ್ಗೆ ಕ್ರಿಯೇಟ್ ಆಗಿಬಿಟ್ಟಿರ್ತಾರೆ. ಹಾಡಿ ಹಾಡಿ ಕೇಳಿ ಕೇಳಿ ಅಷ್ಟು ತಯಾರಿ ಇದ್ರೇನ ಸ್ಟೇಜ್ಗೆ ಹೋಗ್ಬೇಕು. ಸುಮ್ಮನೆ ಸ್ಟೇಜ್ ಬೇಕು ಅಂತ ಹೋಗೋದಲ್ಲ, ಸ್ಟೇಜ್ಗೆ ಹೋದ್ಮೇಲೆ ಏನು ಬೇಕಾದ ಇರತಕ್ಕಂಥ ಕೆಪಾಸಿಟಿ ಇರಬೇಕು. ಯಾವುದಾದ್ರೂ ಒಂದು ಉತ್ತರಾಂಗ ಬೇಸ್ಡ್ ರಾಗ, ಪೂರ್ವಾಂಗ ಚೂರು ಚೂರು ಸರ್. राग बसंत भगवान ब्रिज देगन को चलो रे भगवे में मिलेंगे कुंवर कान जा बाट चलत बोले वो भगवान ब्रिज ದೇಗನ. ಇದು ಬಸಂತ ರಾಗ, ಇದು ಉತ್ತರಾಂಗ. ಅಲ್ಲೇ ಮುಗಿಯೋದು ಅದು. ಹೌದು. ಅಲ್ಲೇ ತಾನಗಳು ಎಂಡಾಗೋದು ಉತ್ತರಾಂಗ ಬರೋದಾಗ. ಪೂರ್ವಾಂಗ ರಾಗ ಬೇಕಾದಷ್ಟಿಗಿದೆ. जब से तुम संगला भूपाली पीतन वेली प्यारे बर्मा मोरी, जब से तुम संगला लागली पीतन वेली प्यारे बर्मा मोरी, जब से तुम संगला लागली. ಇದು ಭೂಪಾಲಿ ಒಳಗೊಂದು ಭಾಳ ಪೂರ್ವಾಂಗ ರಾಗ ಭೂಪಾಲಿ. ಈ ತಾಟಲ್ಲಿ ತುಂಬ ರೇರ್ ರಾಗ ಅಂತ ಯಾವುದಾದ್ರೂ ನೀವು? ಯಾವ ತಾಟಲ್ಲಿ? ಅಲ್ಲಲ್ಲ, ಈ 32 ನಿಮ್ದು ಇದೆಯಲ್ಲ ಹಿಂದೂಸ್ತಾನಿ, ಅದ್ರ ಬರಲ್ಲಿ ಜನ್ಯ ರಾಗಗಳು, ಜನಕ ರಾಗಗಳು ರೇರ್ ಆಗಿ ಹಾಡೋನ್, ಯೂಶಲ್ ಆಗಿ ಕಡಿಮೆ ಹಾಡೋಂಥ ರಾಗ ಇವೇ ಸುಮಾರು ರಾಗಗಳಿದೆ. ಈಗ ದೇಸ್ಕಾರ ಅಂತ ರಾಗ ಇದೆ. ದೇಸ್ಕರ್ ಭೂಪ್ ಹಾಡ್ತಾರೆ, ಸುತ್ತ ಕಲ್ಯಾಣ ಹಾಡ್ತಾರೆ. ದೇಸ್ಕರ್ ಹಾಡೋದು ಕಡಿಮೆ, ಅದೇ ಸ್ವರ ಇದೆ. ಸರೆ ಗ ಪದ ಬದ ತೋ ತೋರೆ ಕಾ ರನ ಜಾಗಿ ತೋ ತೋರೆ ಕಾ ಕಾ ತೋರೆ ಕಾ. ಇದು ಇವೆರಡು ರಾಗನೇ, ಹಾಡು ಕಡಿಮೆ ಆಗಿದೆ. ಕೆಲವು ಸಲ ಏನಾಗಿದೆ, ಹಳೆ ರಾಗಗಳ ಹಳೆ ಕಾಲಕ್ಕೆ ಏನು ಪಾಪ್ಯುಲರ್ ಇದ್ವಿ ಅವು ವಿರಳಾಗ್ಬಿಟ್ಟಿದ್ದೆ ಬೇಗ. ಅಂದರೆ ಮೊದಲಿನ ಹಳ್ಳಿ ಹೋಗಿ ಪಟ್ಟಣ ಆಗಿರ್ತಾವ ಹೇಳ್ತಾವಲ್ಲ, ಹಂಗೆ ಕೆಲವು ತಿಲಕ್ ಕಾಮೋದು, ದುರ್ಗ, ಆಮೇಲೆ ಶಂಕರ ಅಂತ ಒಂದು ರಾಗ ಇದೆ. ಅವೆಲ್ಲ ಕೇಳಲಿಕ್ಕೆ ಸಿಗೋದಿಲ್ಲ. ಸೋ ಜಾ ನೂರೆ ಜಾ ಬಾದ ದೇಖೆ ದೇ ಹಾ ಆ ಆ ಸೋ ಜಾನು ರೇ ಜಾನು. ಶಂಕರ ಕೇಳಕ್ಕೆ ಸಿಗೋದು ಕಷ್ಟ, ಕಡಿಮೆ. ಹಳೆ ಬಂದು ಹಾಡ್ತಿದ್ರು, ಇದನ್ನ ಹಾಡೋದು ಕಡಿಮೆ. ದುರ್ಗಾನು ಸುಮಾರು ಸಿನಿಮಾ ಹಾಡುಗಳೆಲ್ಲ ಕೆಲವು ಬಂದಿದೆ. ಅವೆಲ್ಲ ಅವ್ರು ಯಾರು ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಈಗ ಉಲ್ಟಾ ಆಗಿದೆ. ಈಗ ಸಿನಿಮಾದ ಹಾಡು ಹಚ್ಚಿ ಯಾವ ರಾಗಕ್ಕೆ ಹತ್ತಿರದ ಅಂತ ಹೇಳೋಂಗಾಗ್ಬಿಟ್ಟದೆ. ನಾವು ಹೇಳಿದಾಗ ಯಾವ ರಾಗದ ಬೇಸ್ ಮೇಲೆ ಇರ್ತದೆ ಅಂತಿದ್ವಿ, ಈಗ ಅದರಿಂದ ಉಲ್ಟಾ ಈ ಯಾವ ರಾಗದಂಗೆ ಅನ್ನಿಸ್ತದ ಅಂತ. ನಿಮ್ಮ ಗುರುರಾವ್ ದೇಶಪಾಂಡೆ ಅಹೋರಾತ್ರಿನಲ್ಲಿ ನಾನು ಯಾವಾಗಲೂ ನೋಡ್ತೀನಿ. ಹೌದೌದು. ಒಂದು ಕರ್ನಾಟಕ ಸಂಗೀತ
ಇದ್ದೇ ಇರುತ್ತೆ. ಯಾಕಂದರೆ ಕಾರಣ ಇದೆ. ನನ್ನ ಗುರುಗಳು ಕರ್ನಾಟಕ ಸಂಗೀತ ಪದ್ಧತಿಯಲ್ಲೇ ದೇವರನಾಮ ಹಾಡ್ತಿದ್ರು. ನಮ್ಮ ಗುರುಗಳು ಇದ್ದಾರೆ, ಗುರುಗಳ ತಂದೆ ಇದ್ದಾರಲ್ಲ ಅವರಂತೂ ಪಕ್ಕ ಕರ್ನಾಟಕನೇ ಹಾಡ್ತಿದ್ರು. ಹಿಂಗೆ ಕರ್ನಾಟಕ ಸಂಗೀತ ನಮ್ಮ ಗುರುಗಳಿಗೆ ತುಂಬ ಹತ್ತಿರ. ಧಾರವಾಡದಲ್ಲಿ ಸುಮಾರು ಪ್ರೀತಿ ಅವರ ಅದರ ಸಂಗೀತ ಮೇಲೆ ದೊಡ್ಡ ದೊಡ್ಡ ಸಂಗೀತಗಾರರು ಅವರು ಪರಿಚಯ ಇತ್ತು. ವಾಸುದೇವಾಚಾರ್ಯರು ಅವ್ರದ್ದು ಇವರೆಲ್ಲ ಹಾಡ್ಲಿಕ್ಕೆ ಹೋಗ್ತಾರೆ. ಮೈಸೂರು ದರ್ಬಾರ್ ಎಲ್ಲ ಪರಿಚಯ. ಹೀಗಾಗಿ ನಮ್ಮ ಕಡೆ ಧಾರವಾಡ ಕಡೆ ಇವನ್ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವ್ರ ತಾಯಿ ಕರ್ನಾಟಕ ಸಂಗೀತನೇ ಹಾಡ್ತಿದ್ರು. ಹೀಗಾಗಿ ನಮ್ಮ ಆಕಾಶವಾಣಿಯಲ್ಲೂ ಕೂಡ 2 ಟೀಮು, ಒಂದು ಕರ್ನಾಟಕ ಟೀಮು, ಒಂದು ಹಿಂದೂಸ್ತಾನಿ ಟೀಮ್, ಫುಲ್ ಆಫ್ ಅಂದರೆ ಧಾರವಾಡ ಸ್ಟೇಷನ್ದೊಳಗೆ. ಹಿಂಗಾಗಿ ನಮ್ಮ ಕರ್ನಾಟಕಕ್ಕೆ ಭಾಳ ಹತ್ತಿರ. ನೀವು ಸುಮಾರು ದಾಸರ ಪದಗಳು, ಅಭಂಗು ಮತ್ತು ಭಜನ್ಸು ಎಲ್ಲ ಹಾಡ್ತೀವಿ ಸರ್. ಅದೆಲ್ಲ ಹೇಗೆ ಹಂಗಂಗೆ ನೀವು ಮಾಡ್ಕೊಂಡು ಬಂದ್ರ ಅಥವಾ ಗುರುಗಳಿಂದ ಪ್ರೇರಿತರಾಗಿದ್ರೆ? ಯಾರಾದರೂ ನಿಮ್ಗೆ ಇನ್ಸ್ಪಿರೇಷನ್ ಯಾರು ಸರ್? ಇವರಿಬ್ಬರು ನೋಡಿ, ಈ ಚಿದಂಬರ ಮಹಾಸ್ವಾಮಿಗಳಂತ ಏನು ಹೇಳಿದೆ, ಆರಾಧ್ಯ ದೇವತಾ ಅಂತ, ಅವರ ಸಮಕಾಲೀನರು ಅವ್ರ ಬಗ್ಗೆ ಅನೇಕ ಚರಿತ್ರೆ ಬರೆದಿಟ್ಟಿದ್ದಾರೆ. ಅವೆಲ್ಲ ಅಭಂಗ ರೂಪಿ ಇದೆ. ಓಕೆ. ಸೊ ಅದರಲ್ಲಿ ಗುರು ಕೃಪೆ ವೀಣ ನಾಹಿಗಾತ್ಮಜ್ಞಾನ ವಾವಗಾತೋ ಸೀಣ ಸಾಧನಾಥ ಗುರು ಕೃಪೆ ವೀಣ ನಾಹಿಗಾತ್ಮಜ್ಞಾನ ಅಂದರೆ ಗುರುಗಳ ಕೃಪೆ ಇಲ್ಲದೆ ಆತ್ಮಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಚಿದಂಬರ ದೀಕ್ಷಿತರ ಶಿಷ್ಯೇಂದ್ರ ಅಂತ ರಾಜಾರಾಮ್ ಮಹಾರಾಜರು ಬರೆದದ್ದು ಒಂದು ಅಭಂಗ. ದಾಸರು ಪುರಂದರ ದಾಸರು ಬರುತ್ತೆ, ಗುರುವಿನ ಗುಲಾಮ. ಸೊ ಹಿಂಗೆ ಮತ್ತೆ ನಾವು ಕಲಾಕಾರ ಇದ್ದ ಮೇಲೆ 10 ದೇಶಗಳನ್ನು ಓಡಾಡ್ತೀವಿ. ವಿದಿನ್ ಇಂಡಿಯನ್ ಆಡೋದು. ಈಗ ಮಹಾರಾಷ್ಟ್ರಕ್ಕೆ ಹೋದೆ, ಅವ್ರಿಗೆ ಅಭಂಗ ಹಾಡಿದ್ರೆ ಪ್ರೀತಿ ಬರ್ತದೆ. ಯಾಕೆ ಹಾಡಬಾರ್ದು? ನಾವು ಬೇಕಾ ತುಕಾರಾಮನ 4 ಲಕ್ಷ ಅಭಂಗ ಬರೆದಿಟ್ಟಿದ್ದಾರೆ. ಪಾಂಡುರಂಗನ ಮೇಲೆ ಅಭಂಗ ದಾನೇಶ್ವರ ಮಹಾರಾಜರು ಬರ್ತಾರೆ, ನಾಮದೇವ ಮಹಾರಾಜರು ಬರ್ತಾರೆ. ಹಂಗೆ ನಮ್ಮದು ರಿಚ್ ಸ್ಟೇಟ್ ಸರ್. ಒಂದು ಕರ್ನಾಟಕ, ಒಂದು ಮಹಾರಾಷ್ಟ್ರ. ನಮ್ಮಲ್ಲಿ ದಾಸ ಸಾಹಿತ್ಯ ಬಂತು. ಮೂಲ ಪುರಂದಾಸರು, ಕನಕದಾಸರು, ಇವರೆಲ್ಲ ವಿಜಯದಾಸರು, ಅಲ್ಲೇ ಸಂತರ ಇದು ಹೋಯ್ತು. 2 ದೇಶಗಳು ಅಂದರೆ ಕರ್ನಾಟಕ, ಮಹಾರಾಷ್ಟ್ರ ಈ ದೃಷ್ಟಿಯಿಂದ ಸಾಹಿತ್ಯ ದೃಷ್ಟಿಯಿಂದ ಅದ್ರ ಮುಂದೆ ಸಂಗೀತ ಕನ್ವರ್ಟ್ ಆಗೋ ದೃಷ್ಟಿಯಿಂದ ಬಹಳ ದೊಡ್ಡ ಕೊಡುಗೆ. ಬೇರೆ ಸ್ಟೇಜ್ನಾಗ ನೀವು ಸಿಗೋದು ಕಷ್ಟ, ಅವ್ರದ್ದೊಂದು ಸಿಗುತ್ತೆ. ಮತ್ತು ಇಲ್ಲಿ ಆ ಸಂತದೊಂದು ಟೀಮ್ ಇದೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ 2 ಬಣಗಳ ದೇವರೊಬ್ಬನೇ, ಪಾಂಡುರಂಗ ವಿಠಲೇ. ಪುರಂದಾಸರು ಪಾಂಡುರಂಗ ವಿಠಲ, ಜ್ಞಾನೇಶ್ವರ ಮಹಾರಾಜರು ಕಾಮನ್ ದೇವರು. ಆದರೆ ನಮ್ಮ ಹಿಂಗಾಗಿ ನಾವು ಮಹಾರಾಷ್ಟ್ರಕ್ಕೆ ಹೋದಾಗ ಅಭಂಗ ಹಾಡ್ತೀವಿ. ಆಮೇಲೆ ಎಲ್ಲ ನಮ್ಗೆ ಬರ್ಬೇಕು ಸರ್. ಈಗ ಸುಮಾರು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ನಮಗೆ ಭಾಳ ಎಲ್ಲ ಫ್ರೆಂಡ್ಸ್ ಇದೆ. ದೊರೆಯವರ ಒಂದು ವಚನ ತಗೊಳ್ಳಿ. ಉಳ್ಳವರು ಶಿವರೆಯ ಮಾಡುವರು, ನಾನೇನು ಮಾಡಲಿ ಬಡವನೆಯ, ನಾನೇನು ಮಾಡಲಿ ಬಡವನೆಯ, ಉಳ್ಳವರು ಶಿವಾಲಯ ಮಾಡುವರು ಹಾಡಬೇಕಾಗತ್ತೆ ಸರ್. ಹಾಗೆ ಎಲ್ಲನೂ ಆಯಿತು. ಏನು ನಮ್ಮ ಈಗಿನ ಸಂಗೀತ ಹೇಗಿದೆ ನಿಮ್ಮ ಪ್ರಕಾರ? ಅಥವಾ ಯುವಕರಿಗೆ ಏನಾದರೂ ಕಿವಿ ಮಾತು, ವಿದ್ಯಾರ್ಥಿಗಳಿಗೆ? ಸರ್, ಈಗಿನ ಹುಡುಗರು ಮೊದಲಿನ ಹುಡುಗರಿಗಿಂತ ಹುಷಾರಿದ್ದಾರೆ. ಅದೇನು ಒಪ್ಕೋಬೇಕು. ಶಾರ್ಪ್ ಇದ್ದಾರೆ, ಇನ್ಮೇಲೆ ಅವಕಾಶಗಳು ಇದೆ. ಶಾರ್ಪ್ ಇದ್ದಾರೆ, ಗ್ರಾಸ್ಪಿಂಗ್ ಚೆನ್ನಾಗಿದೆ. ಬೈ ವರ್ಚ್ಯೂ ಆಫ್ ಆಲ್ ದಿಸ್ ಥಿಂಗ್ಸ್ ಸಮಟೈಮ್ಸ್ ವಾಯ್ಸಸ್ ಆಲ್ಸೋ ಬೆಟರ್ ವಾಯ್ಸಸ್ ಆರ್ ಕಮಿಂಗ್. ಈಗಿನ ಹುಡುಗರಲ್ಲಿ ಒಳ್ಳೆಯ ಸಂಗೀತಗಾರ ಆಗಲಿಕ್ಕೆ ಹೆಚ್ಚಿನ ಗುಣಗಳು ಮೊದಲಿನಕ್ಕಿಂತ ಇವೆ, ಆ ಹಳೆ ಕಾಲಕ್ಕಿಂತ ಮುಂಚಿದೆ. ಪ್ರಾಬ್ಲಮ್ ಇರೋದು ಇಷ್ಟೇ. ಇಲ್ಲಿ ಏನಂದರೆ ಕನ್ಸಿಸ್ಟೆನ್ಸಿ ಇನ್ ಲರ್ನಿಂಗ್, ಕನ್ಸಿಸ್ಟೆನ್ಸಿ ಇನ್ ಪ್ರಾಕ್ಟೀಸ್ ಆ್ಯಂಡ್ ಡೆಡಿಕೇಟೆಡ್ ಟು ಒನ್ ಗುರು ಆ್ಯಂಡ್ ಸ್ಪೆಂಡಿಂಗ್ ಅಬೌಟ್ 10-15 years ಗುರುಕುಲ್ ಸಿಸ್ಟಮಲ್ಲಿ. ಅದು ಮಾತ್ರ ಇಲ್ಲ. ಅಂದರೆ ಎಲ್ಲ ಇದೆ, ಸಂಗೀತ ಇಲ್ಲ ಅಂತ ಹೇಳ್ದಂಗೆ ಆಯಿತು. ಅಂದರೆ ಅದನ್ನು ಈ ಹುಡುಗರು ಈಗ ಒಂದು 25-30 ವರ್ಷದಿಂದ ಕಡಿಮೆ ಇತ್ತು. ಈಗ ತಿರ್ಗಾ ಹೊಸ ಬರ್ತಾ ಇದ್ದಾರೆ. ಇವಾಗ ಜೀವ ಕಡೆ ತುಂಬ್ತಾ ಇದೆ. ಅಂದರೆ ಈಗಿನ ಫೆಸಿಲಿಟೀಸ್ ಇಷ್ಟವ ಸರ್. ಅವರು ಸಂಗೀತಗಾರ ಆಗಿದ್ರೆ ನಾವು 20 ವರ್ಷ ತೊಗೊಂಡು ಅವ್ರು 10 ವರ್ಷದಾಗ ಆಗ್ಬೋದು. ಸರ್, ಕಡೆಗೆ ಬರ್ತಾ ಇದ್ದೀವಿ. ನಿಮಗೆ ಈ ಸಂಗೀತ
ಎಷ್ಟೋ ಪ್ರಶಸ್ತಿಗಳು ಎಲ್ಲ ಬಂದಿದ್ದಾವೆ ನಿಮಗೆ. ಬರಬೇಕಾದ್ದು ಇದೆ, ಇಲ್ಲ ಅಂತಲ್ಲ, ಶೀಘ್ರವಾಗಿ ಬರಲಿ. ಎಷ್ಟು ತೃಪ್ತಿ ಇದೆ ಸರ್ ಸಂಗೀತಗಾರನಾಗಿ ನಿಮಗೆ ಜೀವನದಲ್ಲಿ? ನಿಮ್ಗೆ ಯಾವ ಕ್ಷಣದಲ್ಲೂ ಅಯ್ಯೋ ನಾನು ಯಾಕೆ ಸಂಗೀತ ಕಲಿತು ಮಾಡಿದ್ದೀನಿ ಅನ್ನೋದು ಅನಿಸಿರಲ್ಲ? ಹಾಗೇನಾದರೂ ಅದಕ್ಕೆ ಅದರ ಹಂಗಸ್ಲಿ ನನ್ನ ಲೈಫಲ್ಲಿ ಚಾನ್ಸೇ ಇಲ್ಲ ಸರ್. ಅದೇ ಯಾಕೆ ಹೇಳ್ತೇನೆ, ನಮ್ಗೆ ಇವಾಗ ಅವಾರ್ಡ್ ಬಂದರೆ ಪ್ರೋಗ್ರಾಮ್ ಸಿಗುತ್ತೆ, ದುಡ್ಡು ಸಿಗುತ್ತೆ, ಓಡಾಡ್ತಿರ್ತೀರ, ನಿಮ್ಗೆ ಹೊಟ್ಟೆ ತುಂಬ ಅನ್ನ ಸಿಗುತ್ತೆ. ಸಪೋಸಿಂಗ್ ನಿಮ್ಮ ನಸೀಬು ಸರಿ ಇದ್ದಿದ್ದಿಲ್ಲ ಅಂದರೆ ಹಾಡು ಬಿಡೋದಿಲ್ಲ, ಪ್ರೋಗ್ರಾಮ್ ಇಲ್ಲ, ಯಾವುದೂ ಇಲ್ಲ. ಆವಾಗ ನೀವು ಅನ್ಪ್ಲೆಸೆಂಟ್ ಆಗತ್ತೆ. ಯಾರಿಗೊಬ್ಬರು ಅವಾರ್ಡ್ ಸಿಕ್ತು, ನಿಮಗೆ ಸಿಗಲಿಲ್ಲ, ಯಾರಿಗೋ ಒಬ್ಬರು ಶ್ರೀಮಂತರಾದರೂ ನಿಮ್ಗೆ ಶ್ರೀಮಂತ ಕಂಪೇರ್ ಮಾಡಿಕೊಂಡು ತಲೆ ಹಾಳು ಮಾಡ್ಕೊಂಡು ಇದ್ದು ವಿದ್ಯೆ ಕಳ್ಕೊಳ್ಳೋದು ಜಾಸ್ತಿ. ನಮ್ಮಲ್ಲಿ ಏನಾಗಿದೆ, ಚಟ್ನಿ ಬಕ್ರಿ ಗುರುಗಳು ಅನ್ನ ಕೊಟ್ಟಾರೆ. ನಾವು ಹಾಡೋದು ನಮ್ಮ ಆನಂದಕ್ಕೆ. ಯಾರಾದರೂ ನಮ್ಮ ಆನಂದವನ್ನು ಹಂಚ್ಕೋತೀವಿ, ದಯವಿಟ್ಟು ತೊರೆಯವರೇ 1 ಗಂಟೆ ಬಂದು ಹಾಡ್ರಿ, ದಯವಿಟ್ಟು ಹೋಗಿ ಹಾಡ್ತೀವಿ. ಆ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಹತ್ರ ಇದೆ. ವಿದ್ಯಾರ್ಥಿ ಇದೆ, ಸ್ಟೂಡೆಂಟ್ ತಯಾರಾಗ್ತಾ ಇದ್ದಾರೆ. ನಮ್ಮ ಪರ್ಫಾರ್ಮೆನ್ಸು ಉದ್ದೇಶ ದುಡ್ಡಿಂದಲ್ಲ. ಒಂದೊಂದು ಸರಿ ದುಡ್ಡು ಸಿಗುತ್ತೆ, ಒಂದು ಸರಿ ದುಡ್ಡು ಸಿಗೋದಿಲ್ಲ. ಅದು ಎಲ್ಲೋ ಒಂದು ಕಡೆ ಕಾಂಪೆನ್ಸೇಟ್ ಆಗುತ್ತೆ. ಸೊ ನಾವು ದುಡ್ಡಿಗೋಸ್ಕರ ಹಾಡಲೇ ಇರೋದ್ರಿಂದ ಎಲ್ಲೋ ಒಂದು ಕಡೆ ದುಡ್ಡು ಬರಲ್ಲ, ದುಃಖ ಆಗೋದಿಲ್ಲ. ದೇವರಿಂದ ಒಂದು ಕಡೆ ಕೊಡಿಸ್ತಾನೆ. ಯಾಕಂದರೆ ಆ ಸಮೃದ್ಧಿಯನ್ನು ನಮ್ಮ ಹತ್ರ ಅದಕ್ಕಿಂತ ಮುಂಚೆ ಕೊಟ್ಟಿರ್ತಾನೆ. ಹೀಗಾಗಿ ನಮಗೆ ಲೈಫಲ್ಲಿ ಸಂಗೀತದಿಂದ ಅಂತೂ ಇನ್ನೂವರೆಗೂ ನನಗೆ ಎಂದೆಂದು ಕನಸು ಮನುಷ್ಯನಲ್ಲಿ ಅನ್ಯಾಯ ಆಗಬಹುದು ಅಂತೆಲ್ಲ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಸ್ ಲಾಂಗ್ ಐ ಮೈ ಸೂರ್ ಲೈ ತಾಲ್ ಸಂಗೀತ ಇಸ್ ಪ್ಯೂರ್ ಆ್ಯಂಡ್ ಇಂಟ್ಯಾಕ್ಟ್. ನನಗೆ ಹಂಗೆ ಆಗೋದಿಲ್ಲ ಸರ್. ನಾವು ಬ್ಯಾಂಕಿನಿಂದ ಕೆಲಸ ಮಾಡಿದ್ದೇನೆ, ಬ್ಯಾಂಕಿನ ರಿಟೈರ್ ಆಗಿದ್ದೇನೆ, ಎಲ್ಲ ಖರೆ. ಆದರೆ ಸಂಗೀತ ಬಂದ ಸಂಗೀತದಿಂದ ಸಿಗ್ತಕ್ಕಂಥ ಆನಂದ ಸುಖ ಅದನ್ನು ಕಳ್ಕೊಂಡ್ರೆ ಇನ್ನೇನದು ಸರ್. ನಮಗೆ ಅದು ಗಟ್ಟಿಮುಟ್ಟಿರಬೇಕು, 4 ಮಂದಿ ಕೇಳಿಸ್ಬೇಕು, ಹೊಸ ರಾಗ ಹಾಡಬೇಕು, ಆನಂದ ಪಡಬೇಕು. ಯಾಕಂದರೆ ಇದು ಮ್ಯೂಸಿಕ್ ಇದು ಪರ್ಫಾರ್ಮಿಂಗ್ ಆರ್ಟ್. ಬರೀ ತಲೆಯಲ್ಲಿ ಇಟ್ಕೊಂಡ್ರೆ ಸಂಗೀತ ಆಗೋದಿಲ್ಲ. ನೀವು ಸ್ಟೇಜ್ಗೆ ಹೋಗಿ ಹಾಡಬೇಕಾಗತ್ತೆ. ಹಾಡೋ ಮುಂದೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ನಿಮ್ಮ ಕಲೀಗ್ಸ್ ಶೇರ್ ಮಾಡಿದರೆ ಎಷ್ಟು ಆನಂದ ಆಗುತ್ತೆ ನಿಮಗೆ. ಹೀಗಾಗಿ ಸಂಗೀತದಿಂದ ದೇವರು ನನಗೆ, ಅದಕ್ಕೆ ನಾನು ನನ್ನ ಆಯುಷ್ಯದ ನೆನೆಸೋದು ಒಂದು ಗುರುರಾವ್ ದೇಶಪಾಂಡೆ ಅವರು, ಭೀಮಸೇನ್ ಜೋಶಿ, ಶ್ರೀರಂಬರ ಮಹಾಸ್ವಾಮಿಗಳು, ಚಂದ್ರಾ ಪರಮೇಶ್ವರಿ, ಮುಖ್ಯ ನನ್ನ ತಂದೆ ತಾಯಿ. ಯಾವ ಕೀರ್ತನದಿಂದ ನಮ್ಮ ಸಂಗೀತ ಶುರುವಾಯಿತೋ, ನಮ್ಮ ಸಂಗೀತ ಮುಗಿದು ಕೀರ್ತನೆ, ನಾನು ಪುರಾಣ ಹೇಳ್ತೇನೆ, ಕೀರ್ತನ ಮಾಡ್ತೇನೆ. ನಿಮ್ಮ ಮನೆಯೊಳಗೆ ಹೊರಗೆ ಹೋಗೋದಿಲ್ಲ, ನಮ್ಮ ಮನೆಯೊಳಗೆ ನಾನು ಉತ್ಸವದ ಪುರಾಣ ಹೇಳ್ತೇನೆ. 4 ದಿವಸ 4 ತಾಸು ಕೀರ್ತನ ಮಾಡ್ತೇನೆ ನಮ್ಮ ಮನೆಯೊಳಗೆ. ಸೊ ಹೀಗಾಗಿ ನನಗೆ ಹೊರತುಂಬ ಅದು ಯಾವುದು ಬಿಟ್ಟಿಲ್ಲ, ಮುಂಚೆಯಿಂದ ಕಲ್ತಿದ್ದು. ಅದು ಸಂಗೀತಕ್ಕೆಲ್ಲ ಸಂಬಂಧಪಟ್ಟದ್ದು, ಎಲ್ಲ ಸಂಗೀತನೇ. ಹಿಂಗಾಗಿ ನನಗೆ ನೆಗೆಟಿವ್ ಫೀಲಿಂಗು ತಕ್ಕ ಮಟ್ಟಿಗೆ. ಬ್ಯಾಂಕಿನ ಕೆಲಸ ಮಾಡಿದೆ, ಮ್ಯಾನೇಜರ್ ಅದೇ, ತಕ್ಕ ಮಟ್ಟಿಗೆ ಅನ್ನಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಮಕ್ಕಳು ಸೆಟ್ಲ್ ಆಗಿ ಇನ್ನೇನು ಬೇಕು ಸರ್, ನಾನು ಇನ್ನೇನು ಬೇಡ. ಚಿದಂಬರ ದೀಕ್ಷಿತರು ಒಬ್ಬರು ಶಿಷ್ಯಂದ್ರೆ ಹೇಳ್ತಾರೆ, ಆಯುಷ್ಯಂ ಆರೋಗ್ಯ ಮುದಾರ ಸೌಖ್ಯಂ ಸುಪುತ್ರ ಪೌತ್ರಾದಿ ಕುಲಾಭಿವೃದ್ಧಿಂ ಭಕ್ತಿಂಚ ವಿದ್ಯಾಂಚ ವಿರಕ್ತಿ ಬುದ್ಧಿಂ ಹೃದಯ ಮೇ ದೇವ ಚಿದಂಬರೇಶ್ ಅಂತ ಚಿದಂಬರ ಮಹಾಸ್ವಾಮಿಗಳು ಶಿಷ್ಯನ ಬರೀತಾರೆ. ನನಗೆ ಆಯುಷ್ಯ ಕೊಡು, ಆರೋಗ್ಯ ಕೊಡು, ಒಳ್ಳೆ ಮನೆ ಕಟ್ಸಲಿ, ದೊಡ್ಡ ಫಾರಿನ್ ಕಾರ್ನಾಗ ಅಡ್ಡಾಡಲಿ, ಮೈತುಂಬ ಬಂಗಾರ ಹಾಕ್ಕೊಳ್ಳಿ, ಎಲ್ಲ ಕೊಡು ನನಗೆ. ನಿನ್ನ ಶಿಷ್ಯ ಅಂದ್ರೆ ಪೋರಾಗಿ ಓಡಾಡೋದು ಬೇಡ, ನನಗೆ ಶ್ರೀಮಂತ ನಿನ್ನ ಶಿಷ್ಯ ಇದ್ದೇನೆ, ಅದ್ರ ಒಂದು ಕೊಡೋದು ಮರಿಬೇಡ. ವಿರಕ್ತಿ ಬುದ್ಧಿ ಹೃದಯ ಮೇದ, ಏನೆಲ್ಲ ಕೊಟ್ಟಿಯಲ್ಲ ಅದ್ರ ಬಗ್ಗೆ ವಿರಕ್ತಿ ಕೊಟ್ಟುಬಿಡು. ಏನೆಲ್ಲ ಬಂದದ್ದು ನಿಂದು ಅಂದ್ಬಿಟ್ರೆ ಮುಗಿದಲ್ಲ ಸರ್, ಅಧ್ಯಾತ್ಮ ಶುರು ಆಗೋದಲ್ಲಿ. ಇದೆಲ್ಲ ನಿಂದದಪ್ಪ ದೇವರೇ, ನೀವು ಕೊಟ್ಟು ಎಂಜಾಯ್ಮೆಂಟ್ ಮಾಡ್ತೀನಿ. ಯಾವಾಗ ಬೇಡ ವಾಪಸ್ ತಗೊಂಡು, ನನಗೆ ನಂದಲ್ಲ ಅಲ್ಲ. ಐ ಆಮ್ ನಾಟ್ ದ ಲೂಸರ್, ಐ ಆಮ್ ನಾಟ್ ಗೋಯಿಂಗ್ ಟು ಲೂಸ್ ಇಟ್. ಸೊ ನೀವು ಕೊಟ್ಟಿದ್ದೀ, ನೀವು ತೊಗೊಂಡಿದ್ದಿ. ಎಷ್ಟು ದಿವಸ ನನ್ನ ಕಡೆ ಇತ್ತು, ನಾನು ಎಂಜಾಯ್ ಮಾಡಿದೆ. ಹಾಗಂತ ದುಃಖನೂ ಆಗೋದಿಲ್ಲ. ನಂದು ಅಂತ ಬದಾಗ್ತಾನೆ ನಮಗೆ ಅಧ್ಯಾತ್ಮ ಶುರುವಾಗಿ. ಹೀಗಾಗಿ ಸಂಗೀತ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಹೋಗಿದ್ದೇನೆ, ಮಕ್ಕಳು ಕೊಡ್ತೀನಿ. ಗುರುಗಳ ಕೃಪಾ ಇದೆ ಸರ್. ಆ ಗುರುಗಳ ಕೃಪಾದಿಂದ, ಚಿದಂಬರ ಮಹಾಸ್ವಾಮಿಗಳ ಕೃಪಾ. ತುಂಬ ಸಂತೋಷ ಸರ್, ಎಷ್ಟೋ ವಿಷಯ ತಿಳಿತು. ಮುಗ್ಸೋಕ್ಕೆ ಮುಂಚೆ ಸಂಪ್ರದಾಯದಂತೆ ಭೈರವಿ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ನಾನೊಂಚೂರು ಮಾತಾಡ್ಬಿಡು. ಅಡ್ಡಿಲ್ಲ. ಯಾವುದಾದ್ರೂ ದಾಸರ ಪದ ಆದರೂ ಪರವಾಗಿಲ್ಲ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ, ನಿನ್ನ ನಾನು
ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ಗಣ್ಣ ಮಹಿಮಾ ವಿಜಯ ವಿಠಲ ಕೇಳೋ ನಿನ್ನ ಭಕ್ತರ ಸಲ್ಲ ಸದಾ ಎನ್ನ ನಾದಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆ ಸದಾ ಎನ್ನ ಸದಾ ಎನ್ನ ಸದಾ ಆ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಸದಾ ಎನ್ನ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ವಾಸುದೇವ ನಾರಾಯಣ ಗೋವಿಂದ ತುಂಬ ಸಂತೋಷ ಸರ್, ಭಾಳ ಚೆನ್ನಾಗಿತ್ತು. ನಿಮಗೆ ಸಂತೃಪ್ತಿ ಇದೆ ಅಂತ ನೀವು ಆಲ್ರೆಡಿ ಹೇಳ್ಬಿಟ್ಟಿದ್ದೀರಿ. ಸೊ ಮತ್ತೆ ನಾನು ಕೇಳ್ಕೊಳ್ಳೋದು 100 ಕಾಲ ಹೀಗೆ ನಿಮ್ಮ ಸೇವೆ ಸಂಗೀತದಲ್ಲಿ ಮುಂದುವರಿಲಿ ಅಂತ ಹೇಳ್ತಾ, ವೀಕ್ಷಕರೇ ಇಷ್ಟೊತ್ತು ಕೇಳಿದ್ರಲ್ಲ, ಒಂದು ವಿಶೇಷವಾದ ಸಂದರ್ಶನ. ಒಬ್ಬರು ಮೇರು ಕಲಾವಿದರು ಪಂಡಿತ್ ವಿನಾಯಕ್ ತೊರ್ವಿ ಅವರು ನಮ್ಮೊಡನೆ ತಮ್ಮ ಜೀವನ ಅನುಭವವನ್ನು, ಸಂಗೀತವನ್ನು, ಸಾಧನೆಯನ್ನು, ಅವರ ಅಗಾಧವಾದ ಅನುಭವವನ್ನೆಲ್ಲ ಹಂಚಿಕೊಂಡಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಹೊಸ ದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ಕಿಂದ ಈ ಸರಣಿ, ಈ ಮಾಲಿಕೆ ಹೈ ನೋಟ್ಸ್ ನಿಮ್ಮ ಮುಂದೆ ಮತ್ತೊಮ್ಮೆ ಬರ್ತೀವಿ. ಇನ್ನೊಬ್ಬ ಮೇರು ಕಲಾವಿದರ ಸಂದರ್ಶನವನ್ನು ಮಾಡ್ತೀವಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಮುಖ್ಯವಾಗಿ ಇದು ದಿಗಂತ ಏನು ಚಾನೆಲ್ ಇದೆ ಮತ್ತು ಆನೂರ ಅನಂತಕೃಷ್ಣ ಮಾಡುವ ರಸ್ತೆಯಲ್ಲಿ ಮಾಡಲಿಕ್ಕೆ ಭಾಳ ದೊಡ್ಡ ಕೆಲಸ. ಬೇರೆ ಬೇರೆ ಸಂಗೀತದ ಮೇಲೆ ಬೇರೆ ಬೇಕಾದಷ್ಟು ಚಾನಲ್ಗಳ ಕೆಲಸ ಮಾಡ್ತಾರೆ. ಶಾಸ್ತ್ರೀಯ ಸಂಗೀತ ಬಗ್ಗೆ ನೀವೇನು ಮಾಡಿರಿ, ಇದು ಚಿರಕಾಲ ಬೆಳೀಲಿ, ಬೇರೆ ಬೇರೆಯವ್ರ ಇಂಟರ್ವ್ಯೂನು ಬರಲಿ, ಹೊಸ ಹೊಸ ತಿಳ್ಕೊಳ್ಳೋಣ. ಇದು ನಮಗೆ ದೇವರ ಆಶೀರ್ವಾದದಿಂದ ಭಾಳ ದಿವಸ ನಡೀಲಿ ಅಂತ ನಾನು ಕೇಳ್ಕೊತಾ ಇದ್ದೇನೆ ದೇವರಿಗೆ. ನಮಸ್ಕಾರ ಸರ್. ನಮಸ್ಕಾರ.